ನಮಸ್ಕಾರ ಕರ್ನಾಟಕ. ಇವತ್ತು ನಾವು ನಿಮಗೆ ಒಂದು ಯಾದಗಿರಿ ಜಿಲ್ಲೆಯ ಪರಿಸ್ಥಿತಿಯನ್ನು ಸ್ಯಾಂಪಲ್ಲಾಗಿ ತೋರಿಸಲಿಕ್ಕೆ ಇಷ್ಟಪಡ್ತೀನಿ. ಮೊನ್ನೆ ನಾನು ಯಾದಗಿರಿ ಜಿಲ್ಲೆಯ ಯಾದಗಿರಿ ತಾಲೂಕಿನ ದೊಡ್ಡ ಗ್ರಾಮವಾಗಿರ್ತಕ್ಕಂಥ ಬಳಿಚಕ್ರ ಗ್ರಾಮದ ಅಂಗನವಾಡಿಗೆ ಭೇಟಿ ಕೊಟ್ಟಿದ್ದೆ. ಬಳಿಚಕ್ರ ಗ್ರಾಮದ ಅಂಗನವಾಡಿ ನಂಬರ್ 6 7 ವರ್ಷಗಳಿಂದ ಅಲ್ಲಿ ಕಾರ್ಯನಿರ್ವಹಿಸ್ತಿದೆ. ನಿಮಗೆ ದೃಶ್ಯಾವಳಿಗಳಲ್ಲಿ ಮುಂದೆ ತೋರಿಸ್ತೇನೆ. ಒಂದು ಸಣ್ಣದಾದ ಗುಡಿಸಲು ಮನೆಯಲ್ಲಿ ಅಂಗನವಾಡಿ ನಡೀತಾ ಇದೆ. ಅಲ್ಲಿ ಮಕ್ಕಳಿಗೆ ಶೌಚಾಗೃಹ ಇಲ್ಲ, ಕುಡಿಯಲು ಫಿಲ್ಟರ್ ನೀರಿಲ್ಲ, ನಲ್ಲಿ ನೀರೇ ಕುಡಿಬೇಕು. ಮತ್ತು ಅಡುಗೆ ಮಾಡೋದು ಅಲ್ಲೇ, ದಾಸ್ತಾನು ಅಲ್ಲೇ, ಪಾಠ ಮಾಡೋದು ಅಲ್ಲೇ, ಆಟ ಮಾಡೋದು ಅಲ್ಲೇ. ಅದಿಷ್ಟೇ ಕೋಣೆಯಲ್ಲಿ ಅಲ್ಲಿ ಮಕ್ಕಳು ಪಾಠವನ್ನು ಕಲಿಯಬೇಕು. ಇಂಥ ಪರಿಸ್ಥಿತಿ ಇದು ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಕಾರ್ಯನಿರ್ವಹಿಸ್ತಕ್ಕಂಥ ಒಂದು ಪರಿಮಿತಿಯಲ್ಲಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥವ್ರ ಪರಿಸ್ಥಿತಿ ಹೀಗಿದೆ. ಇನ್ನೊಂದು ಮಾತು ಹೇಳಲು ಇಷ್ಟಪಡ್ತೀನಿ. ಇಲ್ಲಿ ಯಾದಗಿರಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ದರ್ಶನಾಪುರ ಸಾಹೇಬರು ಬಹಳ ಶ್ರಮಜೀವಿಗಳು, ಹೆಸರಾಂತ ಹಿರಿಯ ರಾಜಕಾರಣಿ, ಬಹಳಷ್ಟು ಸೂಕ್ಷ್ಮವಾಗಿ ನೋಡ್ತಕ್ಕಂಥವರ ಒಂದು ಜಿಲ್ಲಾ ಉಸ್ತುವಾರಿಯಲ್ಲಿಯೇ ಈ ಥರ ಇದೆ ಎಂದರೆ ನಾವು ಏನು ಹೇಳಬೇಕು? ಆ ಅಂಗನವಾಡಿಗೆ 2 ತಿಂಗಳಿಂದ ಆಯನೇ ಬಂದಿಲ್ಲ. ಇಲ್ಲಿವರೆಗೂ ಯಾವುದೇ ಕ್ರಮ ಇಲ್ಲ. ಆ ಒಬ್ಬ ಅಂಗನವಾಡಿ ಶಿಕ್ಷಕಿಯರು ಏನು ಮಾಡಬೇಕು? ಅಡುಗೆ ಮಾಡಬೇಕಾ, ಸ್ವಚ್ಛ ಮಾಡಬೇಕಾ, ಮಕ್ಕಳು ಕರ್ಕೊಂಡು ಬರ್ಬೇಕಾ, ಪಾಠ ಮಾಡಬೇಕಾ? ಇದನ್ನು ಕೇಳೋದಕ್ಕೆ ಯಾರೂ ಇಲ್ಲ. ಆದರೆ ಸರ್ಕಾರದ ಸಂಬಳ ಪಡೆಯಲಿಕ್ಕೆ ಅಂಗನವಾಡಿ ಮೇಲ್ವಿಚಾರಕ್ಕೆ ಕೆಲಸ ಮಾಡ್ತಾರೆ, ಸಿಡಿಪೋ ಕೆಲಸ ಮಾಡ್ತಾರೆ. ಇವರು ಉಪನಿರ್ದೇಶಕರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಯಾದಗಿರಿ. ಈ 3 ಹಂತದ ಅಧಿಕಾರಿಗಳು ಈ ಪರಿಸ್ಥಿತಿಯಲ್ಲಿ ಅಲ್ಲಿ ಅಂಗನವಾಡಿ ಕೇಂದ್ರಗಳಿರುವಾಗ ಇವರು ಏನು ಮಾಡ್ತಾರೆ? ಇವರ ಕರ್ತವ್ಯವೇನೋ ಸರ್ಕಾರ ಸಂಬಳ ಪಡೆದು, ಅನಂತರ ಗಿಂಬಳ ಪಡೆದು, ಸರ್ಕಾರ ವಾಹನದಲ್ಲಿ ಮಜಾ ಮಾಡಲಿಕ್ಕೆ ಉಂಟೆ. ಇವರು ನಾಚಿಕೆ ಆಗೋದಿಲ್ಲವ ಇವರೆಲ್ಲರಿಗೂ? 6 ವರ್ಷದಿಂದ ಒಂದು ಚಿಕ್ಕ ಕೊಠಡಿಯಲ್ಲಿ ನಡೀತಕ್ಕಂಥ ಅಂಗನವಾಡಿಗೆ ಒಂದು ಬಿಲ್ಡಿಂಗ್ ಮಾಡಿಸಿಕೊಡ್ಲಿಕ್ಕಾಗಿಲ್ಲ ಅಂದರೆ ಅಲ್ಲಿ ಇದೇನು ಫುಡ್ ಸಪ್ಲೈ ಮಾಡ್ತಾರಲ್ರಿ, ಇದು ದೊಡ್ಡ ಕತೆ. ಅದು ತತ್ತಿ ಹಣ ಹಾಕಿಲ್ವಂತೆ. ಅಂಗನವಾಡಿ ಟೀಚರು ಎಲ್ಲಿಂದ ಉದುರಿ ತಂದು ಹಾಕ್ತಾರೆ ಅಂತ ಹೇಳಿದ್ದಾರೆ. ಅಕ್ಕಿ 3 ಪ್ಯಾಕೆಟ್ ಕೊಡಬೇಕು, 1 ಪ್ಯಾಕೆಟ್ ಕೊಟ್ಟಿದ್ದಾರೆ. ರವಾ 3 ಪ್ಯಾಕೆಟ್ ಕೊಡಬೇಕು, 1 ಪ್ಯಾಕೆಟ್ ಕೊಟ್ಟಿದ್ದಾರೆ. ಬೆಲ್ಲ 25 kg ಕೊಡಬೇಕು, 10ರಿಂದ 15 kg ಕೊಟ್ಟಿದ್ದಾರೆ. ಬ್ಯಾಳಿ 6 kg ಕೊಡಬೇಕು, 2 kg ಕೊಟ್ಟಿದ್ದಾರೆ. ಎಣ್ಣೆ ಸುಮ್ಮನೆ ಹಾಕ್ರಿ ಅಂತ ಕೊಟ್ಟಿದ್ದಾರಂತೆ. ಇದು ನಾನು ಹೇಳಿದ್ದಲ್ಲ, ಅಲ್ಲಿಯ ಅಂಗನವಾಡಿ ಶಿಕ್ಷಕಿ ಅಮ್ಮ ಹೇಳಿದ್ದು. ದೃಶ್ಯಾವಳಿಗಳಲ್ಲಿ ನೀವು ನೋಡ್ತೀರಿ. ಎಷ್ಟು ಕೆಜಿ ಕೊಡ್ಬೇಕ್ರಿ ಅವರು? ಇಂಡಿಯನ್ ಪ್ರಕಾರ ಕೊಡ್ತಾರ. ನಿಮಗೆ ಈಗ ಇಲ್ಲಿ ನಿಮ್ಮಲ್ಲಿ 49 ಮಕ್ಕಳು, ನಿಮ್ಗೆ ಎಷ್ಟು ಬೇಳೆ ಕೊಡ್ಬೇಕು? ಅದೇ ಎಷ್ಟು ಕೊಡ್ಬೇಕ್ರಿ? 4 kg ಬೇಳೆದ ಮಕ್ಕಳಿಗೆ ಸಾಕ್ತೀರಿ? ನಿಮಗೂ ಎಷ್ಟು ಕೊಡ್ಬೇಕ್ರಿ? ನಾ ಅದಕ್ಕೆ ಕೇಳಾಗತ್ತೇನೆ. ಅವ್ರು 8 kg ಕೊಡ್ಬೇಕು, 4 kg ಕೊಡ್ತಾರೆ ನಿಮಗೆ. ಆಮೇಲೆ ರೀ ನಿಮ್ಗೆ ಪರ್ ಮಂತ್ ನಿಮ್ಗೆ ಈ ಸ್ವಲ್ಪ ಬ್ಯಾಳೆ ಆಯ್ತು, ನಿಮ್ಗೆ ಅಕ್ಕಿ ಎಷ್ಟು ಕಟ್ ಕೊಟ್ರಿ? ಎಷ್ಟು ಕೊಡ್ಬೇಕ್ರಿ? 3 ಪ್ಯಾಕೆಟ್. ಮತ್ತು ರವಾ ರೀ? ರವಾನು 3 ಕೊಟ್ರಿ. ಕಡಿಮೆ ಕೊಟ್ಟಿದ್ದು ಬ್ಯಾಳೆ. ಮತ್ತು ಎಣ್ಣೆ ರೀ ಎಷ್ಟು ಪ್ಯಾಕೆಟ್ ಕೊಟ್ರಿ? ಎಷ್ಟು ಪ್ಯಾಕೆಟ್ ಕೊಡ್ಬೇಕ್ರಿ? ಇಲ್ಲ, ಎಷ್ಟು ಪ್ಯಾಕೆಟ್ ಕೊಡ್ಬೇಕ್ರಿ? ಅಲ್ಲ, ನಿಮಗೆ ಎಷ್ಟು ನೋಡ್ರಿ, ಸರ್ಕಾರದ ಆದೇಶ ಇರ್ತಕ್ಕಂಥದ್ದು ಎಷ್ಟು ಪ್ಯಾಕೆಟ್ ನಿಮ್ಮ ಅಂಗನವಾಡಿ ಎಷ್ಟು ಪ್ಯಾಕೆಟ್ ಬರ್ಬೇಕು? ಅಲ್ಲ, ನಾನು ನಿಮ್ಗೆ ಏನು ಕೇಳಿ, ನಿಮ್ಗೆ ಎಷ್ಟು ಪ್ಯಾಕೆಟ್ ಕೊಡ್ಬೇಕ್ರಿ? ಅಲ್ಲ, ನಿಮಗೆ ಎಷ್ಟು ಪ್ಯಾಕೆಟ್ ಕೊಡ್ಬೇಕ್ರಿ? ಅಲ್ಲ, ನಡೀತದಂತ ಅಲ್ಲಿ ನಿಮ್ಗೆ ಕೊಡ್ಬೇಕಾಗಿದ್ದು ಎಷ್ಟು ರೀ? ನಿಮ್ಮ ಇಂಡೆಟ್ ಕೊಡಿ ಅಮ್ಮ. ಫೋನ್ ಹಚ್ಚಿರಿ, ದುಡ್ಡು ನಿಮ್ಮ ಅಕೌಂಟಿಗೆ ಬರುತ್ತಲ್ಲ? ಇನ್ನೂ ಹಾಕಿಲ್ಲ? ಎಷ್ಟು ತಿಂಗಳಿಂದ ಹಾಕಿಲ್ಲ ದುಡ್ಡು ಅವರು? ಈ ತಿಂಗಳು ಇನ್ನೂ ಹಾಕಿಲ್ಲ. ಮತ್ತು ಮಕ್ಕಳಿಗೆ ತತ್ತಿಯಲ್ಲಿ ತಂದು ಹಾಕ್ತೀರಿ? ಇದಾಯ್ತಲ್ಲ, ಇದು ಒಂದು ಕತೆ ಬೇರೆ.
ಆನಂತರ ಅಂಗನವಾಡಿ ಕೇಂದ್ರ ನಂಬರ್ 2 ಬಳಿಚಕ್ರ, ಅಲ್ಲಿ ಶಾಂಪಲ್ಗಾಗಿ ಬೇಳೆ ನೋಡಿದ್ದೀವಿ ನಾವು. ನೋಡ್ರಲ್ಲ ಬೇಳೆ, ಇದು ಯಾವುದೂ ತಿನ್ನೋದಕ್ಕೆ ಯೋಗ್ಯ ಇಲ್ಲ. ಇದರಲ್ಲಿ 4 ಟೈಪ್ಸ್ ಆಫ್ ಕಲಬೆರಕೆ ಮಿಕ್ಸಿಂಗ್ ಇದೆ. 4 ಥರದ ಬೇಳೆಗಳು ಮಿಕ್ಸ್ ಆಗಿದೆ. ಇದರಲ್ಲಿ ಒಂದೇ ಒಂದು ಕಾಳು ಮನುಷ್ಯರು ತಿನ್ನುವಂಥ ಬೇಳೆ ಇಲ್ಲ ಅಂತ ಹೇಳ್ಬೋದು. ಇದನ್ನು ಕಡಿಮೆ ಕೊಡ್ತಾರೆ. ಬೆಲ್ಲ, ಅಂಗನವಾಡಿ ಕೇಂದ್ರ 2 ಬಳಿಚಕ್ರದಲ್ಲಿ ಬೆಲ್ಲ ನೋಡುವುದಕ್ಕೆ ಮೇಲೆ ಪುಡಿಯಾದ ಬೆಲ್ಲ ಈ ಥರ, ಒಳಗೆ ಈ ಥರ. ಬೆಲ್ಲ ತಿಂದರೆ ಉಪ್ಪು. ಮಕ್ಕಳು ಬಾಣಂತಿಯರು ಈ ಬೆಲ್ಲ ಹೇಗೆ ತಿನ್ನಬೇಕು? ಇದರಿಂದ ಅವರಲ್ಲಿ ಪೌಷ್ಟಿಕತೆ ಆಗ್ಬೋದಾ? ಇದು ಒಂಥರ. ಫುಡ್ ಸಪ್ಲೈಯಲ್ಲಿ ಈ ಹಣೆ ಬರ ಕೊಡೋದು, ಅದು ಕೂಡ ಇಂಥದ್ದು ಕಡಿಮೆ ಕೊಡೋದು. ಆನಂತರ ಪುಟ್ಟ ಮಕ್ಕಳಿಗೆ ಕುಡಿಯಲು ಫಿಲ್ಟರ್ ನೀರಿಲ್ಲ. ಬಳಿಚಕ್ರ ಅಂಗನವಾಡಿ ಕೇಂದ್ರ 2ರಲ್ಲಿ ಲ್ಯಾಂಡ್ ಆರ್ಮಿಯಿಂದ ಸುಮಾರು 10 ತಿಂಗಳ ಹಿಂದೆ ಒಂದು ಫಿಲ್ಟರ್ನ ಕೂಡಿಸಿದ್ದಾರೆ. ಕೂಡಿಸಿದ್ದೇವೆ ಅಂತ ಒಂದು ಲೆಟರ್ ಮೇಲೆ ಅಂಗನವಾಡಿ ಟೀಚರ್ ಸೈನ್ ತೊಗೊಂಡಿದ್ದಾರೆ. ಅಲ್ಲಿ ಒಂದೇ ಒಂದು ಕಾಪಿ ಬಿಟ್ಟಿಲ್ಲ. ಅದು ಇನ್ನೂವರೆಗೂ ಈ ಕೆಲಸ ನಿರ್ವಹಿಸುವುದಿಲ್ಲ. ಮಕ್ಕಳಿಗೆ ಅದೇ ನೀರೇ ಗತಿ, ನಲ್ಲಿ ನೀರೇ ಗತಿ. ನಾಚಿಕೆ ಆಗಲ್ವಾ? ಹಾಂ, ಇಲ್ಲಿನ ಯಾದಗಿರಿ ತಾಲೂಕಿನ ತಹಶೀಲ್ದಾರ್ ಏನು ಮಾಡ್ತಾರೆ? AC ಏನು ಮಾಡ್ತಾರೆ? EOಗಳು ಏನು ಮಾಡ್ತಾರೆ? ಸಂಬಂಧಿಸಿದ ಅಧಿಕಾರಿಗಳು ಏನು ಮಾಡ್ತಾರೆ? ಇಲ್ಲಿ ಹುಡುಗಟಿಗಿನ ಸುಮ್ಮನೆ ಯಾರ್ದು ಮಾತು ಕೇಳಿ ಯಾರ ಮೇಲೆ ಬೀಳ್ತಕ್ಕಂಥ ಅಧಿಕಾರಿಗಳು ಚಿಕ್ಕ ಬಾಲಕರ ಬಾಯಿಗೆ ಮಣ್ಣು ಹಾಕ್ತಕ್ಕಂಥವ್ರ ವಿರುದ್ಧ ಕ್ರಮ ಕೈಗೊಳ್ಳದೇ ಇರುವುದಂದರೆ ಇವರು ಹೊಲಸು ತಿಂದಿದಾರಂತಲೇ ಅರ್ಥ. ಅದಕ್ಕೆ ನಾನು ವಿಶೇಷವಾಗಿ ಮನವಿ ಮಾಡೋದು, ಅಲ್ಲಿನ ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿರ್ತಕ್ಕಂಥ ಶರಣಬಸಪ್ಪ ದರ್ಶನಪುರ ಗೌಡರಿಗೆ ಹೇಳೋದೇನೆಂದರೆ, ನೀವು ಸೀರಿಯಸ್ ಆಗಿ ತಗೊಳ್ದಿದ್ದರೆ ಇವರೆಲ್ಲರೂ ಮಾಡಿದ ಪಾಪದ ಫಲ ನಿಮಗೆ ಸಿಕ್ಕಿತ್ತು. ಗೌಡ್ರೆ, ದಯವಿಟ್ಟು ನೀವೆಲ್ಲೇ ಹೋಗಿ ಒಂದು ಅಂಗನವಾಡಿ ಕೇಂದ್ರ, ಒಂದು ಸ್ಕೂಲು, ಒಂದು ಹಾಸ್ಟೆಲು, ಇವು ಸಮಾಜದ ಮೂಲ. ಸಮಾಜದಲ್ಲಿ ಮುಂದಿನ ನಾಗರಿಕರನ್ನು ಹುಟ್ಟಾಕ್ತಕ್ಕಂಥ ಕೇಂದ್ರಗಳಿವು. ಅಲ್ಲಿ ಒಳ್ಳೆಯ ನಾಗರಿಕರು ಹುಟ್ಕೊಳ್ಬೇಕಾದ್ರೆ ಒಳ್ಳೆಯ ಸಂಸ್ಕೃತಿ, ಒಳ್ಳೆಯ ಊಟ, ಒಳ್ಳೆಯ ಶಿಕ್ಷಣ ಬೇಕು. ಅದನ್ನು ನೀವು ಇನ್ನು ಮುಂದೆ ಸೀರಿಯಸ್ ಆಗಿ ತಗೊಂಡು ಆ ಥರ ಪ್ರತಿಯೊಂದಕ್ಕೂ ಹೋದಲ್ಲಿ ಸ್ಕೂಲು, ಅಂಗನವಾಡಿ, ಹಾಸ್ಟೆಲು, ಕಾಲೇಜು, ಆಸ್ಪತ್ರೆ ವಿಸಿಟ್ ಮಾಡ್ತೀರಿ, ಈ ಪರಿಸ್ಥಿತಿಯನ್ನು ಸುಧಾರಿಸ್ತೀರಿ ಅಂತಕ್ಕಂಥ ಮಾತನ್ನು ಈ ಮುಖಾಂತರ ಹೇಳ್ತೇನೆ.